ಹಾಯ್ ಹಲೋ ಗೈಸ್, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ ಹೇಳಿ. ನಾನು ನೋಡಿ ಇವತ್ತು ಎಲ್ಲರೂ ಬೆಂಡೆಕಾಯಿ ಪಲ್ಯ ಮಾಡ್ಬೋದು, ಆದರೆ ಬೆಂಡೆಕಾಯಿ ಚಟ್ನಿ ಯಾವ ಥರ ಮಾಡಬೇಕು ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಬೆಂಡೆಕಾಯಿ ಪಲ್ಯ ಸುಮಾರು ಸಲ ಮಾಡಿ ತಿಂದಿದ್ದೀನಿ, ಬಟ್ ಚಟ್ನಿ ಮಾಡಿ ನೋಡೋಣ ಅಂತ ಟ್ರೈ ಮಾಡ್ತಾಯಿದ್ದೀನಿ ನೋಡಿ. ಒಂದು ಸ್ವಲ್ಪ ಬೆಂಡೆಕಾಯಿ ತೊಗೊಂಡೆಲ್ಲ ಕಟ್ ಮಾಡ್ಕೊಂಡಿದ್ದೀನಿ. ಕಟ್ ಮಾಡಿಕೊಂಡು ಈ ಥರ ಕಡಾಯಲ್ಲಿ ಹಾಕಿದ್ದೀನಿ ನೋಡಿ. ಹಾಕಿ ಎಣ್ಣೆ ಹಾಕಿದ್ದೀನಿ ನೋಡಿ. ಎಣ್ಣೆ ಹಾಕ್ಕೊಂಡು ಈ ಥರ ಚೆನ್ನಾಗಿ ಹುರ್ಕೋಬೇಕು ನೋಡಿ. ಅಂದರೆ ಎಲ್ಲ ಜಿಗಿ ಹೋಗಬೇಕಲ್ವ, ಹಾಗಾಗಿ ಎಣ್ಣೆ ಹಾಕಿ ಹುರ್ಕೋತಾ ಇದ್ದೀನಿ ನೋಡಿ. ಅದರಲ್ಲೇ ಒಂದು 7-8 ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ನೋಡಿ. ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ. ಜಾಸ್ತಿ ಖಾರ ಬೇಕಾದರೆ ಜಾಸ್ತಿ ಹಾಕ್ಕೊಳ್ಳಿ, ಕಡಿಮೆ ಬೇಕಾದರೆ ಕಡಿಮೆ ಹಾಕ್ಕೊಳ್ಳಿ. ಬಟ್ ನಂಗೆ ತುಂಬ ಖಾರ ಬೇಕಂತ ನಾನು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ. ಅಂದರೆ ಬೆಂಡೆಕಾಯಿಗೆ ಜಾಸ್ತಿ ಬೇಕು ಖಾರ, ಹಾಗಾಗಿ ಹಾಕ್ಕೊಂಡಿದ್ದೀನಿ ನೋಡಿ. ಹಾಕ್ಕೊಂಡು ಈ ಥರ ಎಣ್ಣೆ ಹಾಕಿ ಸ್ವಲ್ಪ ಚೆನ್ನಾಗಿ ಹುರ್ಕೋಬೇಕು. ಅಂದರೆ ಮೆಣಸಿನ್ಕಾಯಿ ಮೇಲೆ ಕಲೆ ಬರಬೇಕು, ಮತ್ತು ಬೆಂಡೆಕಾಯಿ ಮೇಲೂ ಜಿಗಿರುತ್ತಲ್ಲ, ಜಿಗಿ ಎಲ್ಲ ಹೋಗಬೇಕು. ಹಾಗಾಗಿ ಚೆನ್ನಾಗಿ ಹುರಿತಾ ಇದ್ದೀನಿ ನೋಡಿ. ಹಾಗೆ ಅದರಲ್ಲಿ ಕರಿಬೇವು ಮತ್ತು ಬೆಳ್ಳುಳ್ಳಿ ಮತ್ತು ಶುಂಠಿ ಎಲ್ಲ ಹಾಕಿದ್ದೀನಿ ನೋಡಿ. ಹಾಕಿ ಇವಾಗ ಚೆನ್ನಾಗಿ ಬೇಯಿಸ್ಕೋಬೇಕು ನೋಡಿ. ಅಂದರೆ ಚೆನ್ನಾಗಿ ಕಲೆ ಬೀಳಬೇಕು. ಮೆಣಸಿನ್ಕಾಯಿನೂ ಚೆನ್ನಾಗಿ ಕಮ್ಮಗೆ ಹುರಿಬೇಕು, ಮತ್ತು ಬೆಂಡೆಕಾಯಿನೂ ಜಿಗಿರುತ್ತಲ್ಲ, ಜಿಗಿ ಎಲ್ಲ ಹೋಗಬೇಕು. ಆ ಥರ ಹುರ್ಕೋಬೇಕು. ಇಲ್ಲಾಂದರೆ ಲೋಳೆ ಲೋಳೆ ಆಗುತ್ತಲ್ವ ಚಟ್ನಿ ಎಲ್ಲ, ಮತ್ತು ಲೋಳೆ ಲೋಳೆ ಆಗುತ್ತೆ. ಹಾಗಾಗಿ ಚೆನ್ನಾಗಿ ಹುರ್ಕೋಬೇಕು. ಜಿಗಿ ಅಂಶ ಜಾಸ್ತಿ ಇರುತ್ತಲ್ವ ಬೆಂಡೆಕಾಯಲ್ಲಿ, ಹಾಗಾಗಿ ಚೆನ್ನಾಗಿ ಹುರ್ಕೋಬೇಕು ನೋಡಿ. ಚೆನ್ನಾಗಿರುತ್ತೆ, ಸೂಪರಾಗಿರುತ್ತೆ. ರೊಟ್ಟಿ ಜೊತೆ, ಚಪಾತಿ ಜೊತೆ, ಅನ್ನ ಜೊತೆನೂ ಸೂಪರಾಗಿರುತ್ತೆ. ನಾನಂತೂ ರೊಟ್ಟಿ, ಮೊಸರು, ಚಟ್ನಿ ಊಟ ಮಾಡಿದ್ದೆ, ಚೆನ್ನಾಗಿತ್ತು. ನೀವು ಮಾಡಿ ನೋಡಿ ಹೇಗಿದೆ ಅಂತ. ನೀವು ಮಾಡಿರ್ಬೋದು, ಬಟ್ ನನಗಂತೂ ಇದು ಹೊಸ ಡಿಶ್ ಅನ್ನಿಸ್ತು, ಹಾಗಾಗಿ ನಿಮಗೆಲ್ಲ ಹಾಕ್ತಾಯಿದ್ದೀನಿ ನೋಡಿ. ನೀವು ನೋಡಿ ಮಾಡ್ಕೊಳ್ಳಿ. ಮತ್ತು ರೊಟ್ಟಿ ಜೊತೆ, ಬಿಸಿ ಬಿಸಿ ರೊಟ್ಟಿ ಜೊತೆ ಊಟ ಮಾಡಿ. ನನ್ನ ಮಗ ಹೇಳ್ತಾ ಇದ್ದ, ಪಲ್ಯ ತಿಂದು ಬೋರ್ ಆಗಿದೆ ಅಮ್ಮ, ಮತ್ತು ಚಟ್ನಿ ಮಾಡಿ ನೋಡಿ ಅಂತ ಹೇಳಿದರು. ಹಾಗೆ ನೋಡೋಣ, ಟ್ರೈ ಮಾಡೋಣ ಅಂತ ನಾನು ಮಾಡಿದ್ದೀನಿ. ಫಸ್ಟ್ ಟೈಮ್ ಮಾಡಿದ್ದೀನಿ, ಸೂಪರಾಗಿತ್ತು. ನೀವು ಮಾಡ್ಕೊಂಡು ತಿನ್ನಿ, ಮತ್ತು ಹೇಗಾಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ. ಸ್ವಲ್ಪ ಜೀರಿಗೆ ಆ್ಯಡ್ ಮಾಡ್ತಾಯಿದ್ದೀನಿ ನೋಡಿ ಒಳಗಡೆ, ಅದನ್ನು ಇದರಲ್ಲೇ ಹಾಕಿ ಬಿಸಿ ಮಾಡ್ಕೊತಾ ಇದ್ದೀನಿ ನೋಡಿ. ಈ ಥರ ಜೀರಿಗೆನೂ ಹಾಕಿದ್ದೀನಿ, ಶುಂಠಿ, ಬೆಳ್ಳುಳ್ಳಿ, ಕರಿಬೇವು, ಮೆಣಸಿನ್ಕಾಯಿ ಮತ್ತು ಬೆಂಡೆಕಾಯಿ ಇಷ್ಟೆಲ್ಲ ಇದೆ ನೋಡಿ ಇದರಲ್ಲಿ. ಇವಾಗ ಚೆನ್ನಾಗಿ ಹುರ್ಕೋಬೇಕು ನೋಡಿ. ಇವಾಗೆಲ್ಲ ಚೆನ್ನಾಗಿ ಮೆತ್ತಗಾಗ್ತಾಯಿದೆ ಅಲ್ವಾ, ಹುರ್ಕೊಂಡೆಲ್ಲ ಮೆತ್ತಗಾಗ್ತಾಯಿದೆ. ಸೂಪರಾಗಿರುತ್ತೆ. ನನಗಂತೂ ತುಂಬ ಇಷ್ಟ ಆಯಿತು. ನೀವು ಮಾಡ್ಕೊಳ್ತೀನಿ. ಪಲ್ಯ ಮಾಡ್ತೀವಿ ಸುಮಾರು ಸಲ, ಮಸಾಲೆ ಹಾಕಿ ಪಲ್ಯ ಮಾಡ್ತೀವಿ, ಮತ್ತು ಹಾಗೇನೂ ಕಟ್ ಮಾಡಿ ಪಲ್ಯ ಮಾಡ್ತೀವಿ. ಬಟ್ ಈ ಥರ ಮಾಡಿದ್ದಿಲ್ಲ, ಈ ಥರ ಮಾಡಿ ನೋಡೋಂತ ಮಾಡಿದೆ ನೋಡಿ ಹೇಗಿದೆ ಅಂತ ನೋಡಿ. ಮಿಕ್ಸಿಯಲ್ಲಿ ಹಾಕ್ತಾಯಿದ್ದೆ ನೋಡಿ. ಮಿಕ್ಸಿಯಲ್ಲಿ ಹಾಕ್ಕೊಂಡು ಸ್ವಲ್ಪನೇ ಮಿಕ್ಸಿ ಮಾಡಬೇಕು, ಜಾಸ್ತಿ ಮಾಡಬಾರ್ದು. ಸ್ವಲ್ಪನೇ ಮಿಕ್ಸಿ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಇವಾಗ ಸ್ವಲ್ಪ ತಣ್ಣಗಾಗಕ್ಕೆ ಬಿಡಬೇಕು. ಎಲ್ಲ ಹುರ್ಕೊಂಡಿರ್ತೀವಲ್ಲ, ಹುರ್ಕೊಂಡಿದ್ಮೇಲೆ ಸ್ವಲ್ಪ ತಣ್ಣಗಾಗಕ್ಕೆ ಬಿಡಬೇಕು. ಬಿಟ್ಟ ಮೇಲೆ ಇವಾಗ ಮಾಡ್ಕೋಬೇಕು ನೋಡಿ. ಮಿಕ್ಸಿಲಿ ಹಾಕಿ ಉಪ್ಪು ಹಾಕ್ತಾಯಿದೆ ನೋಡಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ಅಂದರೆ ರುಚಿಗೆ ಚೆನ್ನಾಗಿ ಉಪ್ಪಿದ್ರೇ ಚೆನ್ನಾಗಿ ಟೇಸ್ಟ್ ಬರುತ್ತಲ್ವ. ಸ್ವಲ್ಪ ಅರಿಶಿಣ ಹಾಕಿದೆ ನೋಡಿ. ಮತ್ತು ಇವಾಗ ಮಿಕ್ಸಿಲಿ ಜಾರಲ್ಲಿ ಹಾಕಿ ಪೇಸ್ಟ್ ಮಾಡ್ತಾಯಿದ್ದೆ ನೋಡಿ. ಪೇಸ್ಟ್ ಅಂದರೆ ಜಾಸ್ತಿ ಮಾಡೋಕ್ಕೆ ಹೋಗಬೇಡಿ, ಸ್ವಲ್ಪ ದಪ್ಪ ದಪ್ಪನೇ ಇರಲಿ, ಅಂದರೆ ಟೇಸ್ಟ್ ಬರುತ್ತೆ. ಹಾಗಾಗಿ ಮಾಡ್ತಾಯಿದ್ದೀನಿ ನೋಡಿ. ಸೂಪರಾಗಿ ಬಂದಿದೆ. ನನಗಂತೂ ತುಂಬ ಇಷ್ಟ ಆಗಿದೆ ಚಟ್ನಿ. ಪಲ್ಯ ತಿನ್ನೋದು ಬೋರ್ ಅಲ್ವಾ, ಹಾಗಾಗಿ ಚಟ್ನಿ ಒಂಥರ ಬೇರೆ ಡಿಶ್ ಚೆನ್ನಾಗಿರುತ್ತೆ ಅಂತ ಮಾಡಿದ್ದೀನಿ ನೋಡಿ. ಇದರಲ್ಲಿ ನೋಡಿ ಸ್ವಲ್ಪ ಶೇಂಗಾ ಪುಡಿ ಹಾಕ್ತಾಯಿದ್ದೀನಿ, ಮತ್ತು ಬಿಳಿ ಎಳ್ಳಿನ ಪುಡಿ ಹಾಕ್ತಾಯಿದ್ದೀನಿ. ಟೇಸ್ಟ್ ಬರುತ್ತಲ್ವ, ಕಮ್ಮಗೆ ಟೇಸ್ಟ್ ಬರುತ್ತೆ. ಹಾಗಾಗಿ ಬಿಳಿ ಎಳ್ಳಿನ ಪುಡಿ ಮತ್ತು ಶೇಂಗಾ ಪುಡಿ ಎರಡು ಹಾಕ್ತಾಯಿದ್ದೀನಿ. ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಳಿ, ಇಲ್ಲಾಂದರೆ ನಿಮ್ಗೆ ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಬೋದು. ನನಗೆ ಇಷ್ಟ, ಚೆನ್ನಾಗಿರುತ್ತೆ ಅಂತ ನಾನು ಹಾಕಿದ್ದೀನಿ. ಸೂಪರಾಗಿದೆ. ನನ್ನ ಮಕ್ಕಳು ಸ್ಕೂಲ್ ಟಿಫಿನ್ಗೂ ತೊಗೊಂಡು ಹೋಗ್ಬಿಟ್ರು, ಮತ್ತು ನಾವು ಮನೆಯಲ್ಲೆಲ್ಲ ರೊಟ್ಟಿ ಜೊತೆ ಊಟ ಮಾಡಿದ್ವಿ. ಸೂಪರಾಗಿತ್ತು ನೋಡಿ. ನೀವು ಮಾಡ್ಕೊಂಡು ತಿನ್ನಿ, ಸೂಪರಾಗಿದೆ. ನನಗಂತೂ ತುಂಬ ಇಷ್ಟ ಆಗಿದೆ. ನೀವು ಮಾಡ್ಕೊಂಡು ತಿನ್ಬೋದು. ಮತ್ತು ಮೊಸರು, ರೊಟ್ಟಿ, ಬೆಂಡೆಕಾಯಿ ಚಟ್ನಿ ಅಂತೂ ಸೂಪರ್ ಕಾಂಬಿನೇಷನ್ ಇದೆ. ನೀವು ಮಾಡ್ಕೊಂಡು ತಿನ್ನಿ, ಟ್ರೈ ಮಾಡಿ. ಎಲ್ಲರಿಗೂ ಬರುತ್ತೆ, ಈಸಿ ರೆಸಿಪಿ ಅಲ್ವಾ, ಎಲ್ಲರೂ ಮಾಡ್ಬೋದು. ಹೆಣ್ಮಕ್ಳು ಮಾಡ್ಬೋದು, ಗಂಡಸು ಮಕ್ಕಳು ಮಾಡ್ಬೋದು, ಮಾಡ್ಕೊಂಡು ತಿನ್ಬೋದು. ನೋ ಪ್ರಾಬ್ಲಮ್, ಮಾಡ್ಕೊಂಡು ತಿನ್ನಿ. ಓಕೆ, ಥ್ಯಾಂಕ್ ಯು, ಧನ್ಯವಾದಗಳು. ಮತ್ತು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.